ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಟಾರ್ ಡ್ರೀಮ್ ಹೌಸ್ಗೆ ಸ್ವಾಗತ. ಸ್ನೇಹಿತರೆ, ನಾವಿವಾಗ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಬಳಿ ಇದ್ದೀವಿ. ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ 2050ಯಲ್ಲಿ ನಿರ್ಮಾಣ ಮಾಡಿರುವಂತಹ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಆ ಮನೆ. ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಬ್ಯಾಕ್ ಸೈಡ್ ಬರುವಂಥ ಮನೆ ಇದು. ನೋಡ್ತಾ ಇದ್ದೀರಲ್ಲ, ಇದೇ ಆ ಮನೆ. ವೆಲ್ಯುವೇಷನ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ರೋಡು ಕೂಡ 30 ಫೀಟ್ ರೋಡ್ ಇದೆ. ಸೈಡ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ ಫೇಸಿಂಗ್ ಕೂಡ ನಾರ್ತ್ ಬರುತ್ತೆ. ಖಾತಾ ಬಂದು 911 ಈ ಖಾತಾ. ವಾಟರ್ CMC ವಾಟರ್ ಬರುತ್ತೆ. ನೋಡ್ತಾ ಇರ್ಬೋದು, ವೆಲ್ಯುವೇಷನ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. MS ಗೇಟ್ ಹಾಕಿದ್ದಾರೆ. ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ಒಂದು ಚಿಕ್ಕ ಕಾರು, ಒಂದು ದೊಡ್ಡ ಕಾರು, ಒಂದೆರಡು 2 ವೀಲರ್ ನಿಲ್ಸ್ಕೊಳ್ಳೋ ಅಷ್ಟು ಜಾಗ ಇದೆ. 16,000 ಲೀಟ್ರ್ ಸಂಪು. KEB ಮೀಟರ್ ಬಾಕ್ಸ್ ಇಟ್ಟಿದ್ದಾರೆ. ಗ್ಯಾಸ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂತಹ 2 BHK ರೆಂಟಲ್ ಹೌಸ್ ಇದು. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆ ಮಾಡಿದ್ದಾರೆ. ದೇವ್ರ ಮನೆಯಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಓಪನ್ ಕಿಚನ್ ಮಾಡಿದ್ದಾರೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ ಇದು. ನೋಡ್ತಿರ್ಬೋದು, ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಸ್ಟೆಪ್ಸು ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ವಿಟ್ರಿಫೈಲ್ ಟೈಲ್ಸ್ ಹಾಕಿದ್ದಾರೆ. ಗೋಲ್ಡ್ ಬೀಡಿಂಗ್ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂತಹ 2 BHK ಓನರ್ ಹೌಸ್ ಇದು. ನೋಡ್ತಿರ್ಬೋದು, ಎಂಟ್ರೆನ್ಸ್ಗೆ ಸೂಪರ್ ಆಗಿ ಮಾಡಿದ್ದಾರೆ. ವಾಲ್ಪೇಪರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಎಂಟ್ರೆನ್ಸ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದು ಹಾಲು ಕೂಡ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೇಸಿಯಸ್ ಆಗಿ ಕೂಡ ಇದೆ. ವಾಲ್ಪೇಪರು ಕೂಡ ತುಂಬ ನೀಟಾಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು.
ದೇವ್ರ ಮನೆ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಝೂಮರ್ ಕೂಡ ಫಿಟ್ ಮಾಡಿದ್ದಾರೆ. ಕಿಚನ್ ಎಂಟ್ರೆನ್ಸ್ಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ. ವುಡ್ ವರ್ಕ್ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು. ಎಲ್ಲ ಸಾಫ್ಟ್ ಕ್ಲೋಸರ್ನೇ ಯೂಸ್ ಮಾಡಿದ್ದಾರೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಕಾಟ್ ಮಾಡಿದ್ದಾರೆ. ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದು. 8 ಕುಷನ್ ಕೂಡ ತುಂಬ ಸೂಪರ್ ಆಗಿದೆ. ಬೆಡ್ರೂಮ್ ಕಡೆಯಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಕಾಮನ್ ಟಾಯ್ಲೆಟ್ ಇದು. ಹಿಡನ್ ಡೋರ್ ಥರ ಮಾಡಿದ್ದಾರೆ. ನೋಡ್ತಿರ್ಬೋದು. ಇಲ್ಲೂ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸ್ಟೋರೇಜ್ ಬಾಕ್ಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡಿದ್ದಾರೆ. ಕಾಟ್ ಮಾಡಿದ್ದಾರೆ. ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೋಡ್ತಿರ್ಬೋದು. ಅಟ್ಯಾಚ್ ಟಾಯ್ಲೆಟ್ ಇದೆ. ಇದಕ್ಕೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ನ ಯೂಸ್ ಮಾಡಿದ್ದಾರೆ. ಸ್ಟಡಿ ಟೇಬಲ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಕಡೆಯಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೆಕೆಂಡ್ ಫ್ಲೋರ್ನಲ್ಲಿ ಬರುವಂತಹ 1 BHK ರೆಂಟಲ್ ಹೌಸ್ ಇದು. ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಮಾಡಿದ್ದಾರೆ. ಮನೆಯ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್ ಇದು. ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ಓಪನ್ ಕಿಚನ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ.
ಸೆಕೆಂಡ್ ಫ್ಲೋರ್ನಲ್ಲಿ ಬರುವಂತಹ 2 BHK ರೆಂಟಲ್ ಹೌಸ್ ಇದು. ನೋಡ್ತಿರ್ಬೋದು, ಇದರಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಾಲ್ ಪೇಪರ್ಸ್ ಹಾಕಿದ್ದಾರೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಪನ್ ಕಿಚನ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್ ಇದು. ಇಲ್ಲೂ ಕೂಡ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ, ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದೇವ್ರ ಮನೆ ಮಾಡಿಕೊಡ್ತಾರೆ ವುಡ್ಡಲ್ಲಿ. ಟೆರೆಸಲ್ಲಿ ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಬಟ್ಟೆ ಒಗೆಯೋಕ್ಕೆ ಕಲ್ಲು ಹಾಕಿದ್ದಾರೆ. ಒಂದೂವರೆ ಸಾವಿರ ಲೀಟ್ರ್ ಟ್ಯಾಂಕ್ ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಮಾಡಿದ್ದಾರೆ. ಪ್ಲಗ್ ಪಾಯಿಂಟು, ವಾಟ್ರ್ ಪಾಯಿಂಟು. ಸ್ನೇಹಿತರೆ, ನಾವಿವಾಗ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಬಳಿ ಇದ್ದೀವಿ. ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ 3.5 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ಈ 2 ಮನೆ ಇಲ್ಲೇನು ಕಾಣಿಸ್ತಿದೆ, ಈ 2 ಮನೆ ಕೂಡ ಸೇಲ್ಗಿದೆ. ಡೈಮೆನ್ಷನ್ ಬಂದು ನಿಮಗೆ 27ವರೆಗೆ 40 ಅಡಿ ಬರುತ್ತೆ. ಇನ್ ಸ್ಕ್ವೇರ್ ಫೀಟ್ ಬಂದು 1100 ಅಡಿ ಬರುತ್ತೆ. ಸೈಟ್ ಫೇಸಿಂಗ್ ಬಂದು ನಾರ್ತ್ ಇದೆ. ಮೈನ್ ಡೋರ್ ಕೂಡ ನಾರ್ತ್ ಫೇಸಿಂಗ್ನಲ್ಲಿ ಮಾಡಿದ್ದಾರೆ. ಖಾತಾ ಬಂದು ನಿಮಗೆ 911E ಖಾತಾ ಬರುತ್ತೆ. CMC ವಾಟ್ರ್ ಬರುತ್ತೆ. ನೋಡ್ತಿರ್ಬೋದು, ವಿಲೇಷನ್ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. MS ಗೇಟ್ ಹಾಕಿದ್ದಾರೆ. ಪಾರ್ಕಿಂಗು ಕೂಡ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಸಂಪು ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಪಾರ್ಕಿಂಗಲ್ಲೂ. ಗ್ಯಾಸ್ ಪ್ರೊವಿಷನ್ ಮಾಡಿದ್ದಾರೆ ಕೆಳಗಡೆನೆ ಎಲ್ಲ ಮನೆಗೂ. ನೋಡ್ತೀವೋ, ಗ್ರೌಂಡ್ ಫ್ಲೋರ್ನಲ್ಲಿ ಬರುವಂತಹ 2 BHK ರೆಂಟಲ್ ಹೌಸ್ ಇದು. ನೋಡ್ತಿರ್ಬೋದು, ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ, ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ. ದೇವ್ರ ಮನೆ ಕೂಡ ನೀಟಾಗಿ ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಿಚನ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಇಲ್ಲೂ ಕೂಡ ನೀಟಾಗಿ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟು ಸ್ಪೇಸಿಯಸ್ ಕೂಡ ಇದೆ. ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಕಾಟ್ ಮಾಡಿದ್ದಾರೆ, ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ. ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ, ವಾರ್ಡ್ರೋಬ್ ಆಗಿದೆ, ಕಾಟ್ ಮಾಡಿದ್ದಾರೆ, ಅಟ್ಯಾಚ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ, ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ ರೂಮ್ಗೆ.
ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಸ್ಟೆಪ್ಸು ಕೂಡ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಸ್ಪೇಸಿಯಸ್ ಆಗಿದೆ ನೋಡ್ತಿರ್ಬೋದು. ಫಸ್ಟ್ ಫ್ಲೋರ್ನಲ್ಲಿ ಬರುವ 2 BHK ಓನರ್ ಹೌಸ್ ಇದು. ಇಲ್ಲೂ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ, ಫ್ಯಾನ್ ಫಿಟ್ ಮಾಡಿದ್ದಾರೆ, ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸ್ಪೇಸಿಯಸ್ ಆಗಿ ಕೂಡ ಇದೆ. ಓಪನ್ ಕಿಚನ್ ಮಾಡಿದ್ದಾರೆ. ದೇವ್ರ ಮನೆ ಕೂಡ ತುಂಬ ನೀಟಾಗಿ ಮಾಡಿದ್ದಾರೆ, ಟೆಫ್ಲಾನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಕ್ವಾಗಾರ್ಡ್ ಕೂಡ ಅವರೇ ಫಿಟ್ ಮಾಡಿಕೊಟ್ಟಿದ್ದಾರೆ ಓನರ್ ಮನೆಗೆ ಮಾತ್ರ. ಈ ಮನೆಯ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ, ವಾರ್ಡ್ರೋಬ್ ಆಗಿದೆ, ಕಾಟ್ ಮಾಡಿದ್ದಾರೆ, ತುಂಬ ಸ್ಪೇಸಿಯಸ್ ಆಗಿ ಕೂಡ ಇದೆ. ಅಟ್ಯಾಚ್ ಟಾಯ್ಲೆಟ್ ಇದು, ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ, ಕಾಟ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಯಾನ್ ಕೂಡ ಫಿಟ್ ಮಾಡಿದ್ದಾರೆ. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೆಕೆಂಡ್ ಫ್ಲೋರ್ನಲ್ಲಿ ಬರುವ 2 BHK ರೆಂಟಲ್ ಹೌಸ್ ಇದು ನೋಡ್ತಿರ್ಬೋದು. ಹೊರಗಡೆ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಕ್ಯಾಬಿನೆಟ್ ಮಾಡಿದ್ದಾರೆ, ವಾಲ್ಗೆಲ್ಲ ವಾಲ್ ಪೇಪರ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರನೈಟ್ ಯೂಸ್ ಮಾಡಿದ್ದಾರೆ, ಫ್ಯಾನ್ ಫಿಟ್ ಮಾಡಿದ್ದಾರೆ. ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ನು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ ಯೂಸ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಕಾಮನ್ ಟಾಯ್ಲೆಟ್ ಇದು. ಈ ಮನೆಯ ಫಸ್ಟ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಕಾಟ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಯಾನು ಕೂಡ ಫಿಟ್ ಮಾಡಿದ್ದಾರೆ ಅವರೇ. ಎಲ್ಲ ಮನೆಗೂ ಕೂಡ ಫಿಟ್ ಮಾಡಿದ್ದಾರೆ ಫ್ಯಾನ್ಗಳನ್ನ. ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ, ಕಾಟ್ ಆಗಿದೆ, ವಾರ್ಡ್ರೋಬ್ ಆಗಿದೆ, ತುಂಬ ಸ್ಪೇಸಿಯಸ್ ಆಗಿ ಕೂಡ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದು. ಇದಕ್ಕೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ.
ಮೂರನೇ ಫ್ಲೋರ್ನಲ್ಲಿ ಬರುವಂತಹ 1 BHK ರೆಂಟಲ್ ಹೌಸ್ ಇದು. ನೋಡ್ತಿರ್ಬೋದು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ, POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ದೇವ್ರ ಮನೆ ಕೂಡ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್ ಇದೆ, ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿದ್ದಾರೆ. ನೋಡ್ತಿರ್ಬೋದು ಬೆಡ್ರೂಮಲ್ಲೂ POP ಫಾಲ್ ಸೀಲಿಂಗ್ ಆಗಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಕಾಟ್ ಕೂಡ ಅವರೇ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೂಮು ಕೂಡ ಕಾಟ್ ಮಾಡಿದ್ದಾರೆ. ಕಿಚನ್ ಮಾಡಿದ್ದಾರೆ. ಬಟ್ಟೆ ಒಗೆಯಕ್ಕೆ ಕಲ್ಲು ಕೂಡ ಹಾಕ್ಕೊಟ್ಟಿದ್ದಾರೆ. ಟ್ಯಾಂಕ್ ಬಂದು 1,500 ಲೀಟರ್ ಕೆಪಾಸಿಟಿ ಇರೋ ಟ್ಯಾಂಕ್ ಅದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.